ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ರಂಗಂಪೇಟೆ ಅಂಚೆ ಕಚೇರಿಯನ್ನ ಸಾರ್ವಜನಿಕರಿಗೆ ಯಾವುದೇ ಮುನ್ನೋಟ ಅಥವಾ ಮಾಹಿತಿ ಕೊಡದೆ ಏಕಾಏಕಿ ತಿಮ್ಮಾಪುರಕ್ಕೆ ಸ್ಥಳಾಂತರಿಸುವ ಕ್ರಮವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಂಗಂಪೇಟೆ ಗ್ರಾಮಸ್ಥರು ದೀರ್ಘಕಾಲದಿಂದ ಬಳಸಿಕೊಂಡು ಬರ್ತಾ ಇದ್ದ ಅಂಚೆ ಸೇವೆಯನ್ನ ಏಕಾಏಕಿ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವುದು ಸಾರ್ವಜನಿಕರಿಗೆ ಅನಾನುಕೂಲ ಉಂಟು ಮಾಡಿದೆ ಅಂತ ಅವರು ತಿಳಿಸಿದ್ದಾರೆ. ವಿಶೇಷವಾಗಿ ಹಿರಿಯ ನಾಗರಿಕರು, ರೈತರು ಮತ್ತು ಗ್ರಾಮೀಣ ಜನತೆ ದಿನನಿತ್ಯದ ಅಂಚೆ ಸೇವೆಗಳಿಗೆ ತೊಂದರೆ ಅನುಭವಿಸುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸದೆ ಹಾಗೂ ಸೂಕ್ತ ಕಾರಣ ನೀಡದೆ ಈ ರೀತಿಯ ಕ್ರಮ ಕೈಗೊಂಡಿರುವುದು ಸರಿಯಲ್ಲ ಅಂತ ಮುಖಂಡರು ಹೇಳಿದ್ದಾರೆ. ತಕ್ಷಣವೇ ಅಂಚೆ ಕಚೇರಿಯನ್ನ ಹಿಂದಿನ ರಂಗಂಪೇಟೆಯಲ್ಲೇ ಮುಂದುವರಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಪತ್ರದ ವಿಷಯವೇನೆಂದರೆ ಮಾನ್ಯ ಅಧೀಕ್ಷಕರು ವಿಭಾಗೀಯ ಅಂಚೆ ಕಚೇರಿ ಯಾದಗಿರಿ ಜಿಲ್ಲೆ ಯಾದಗಿರಿ ಅವರಿಗೆ ಮಾನ್ಯ ಪೋಸ್ಟ್ ಮಾಸ್ಟರ್ ಮುಖ್ಯ ಅಂಚೆ ಕಚೇರಿ ಸುರಪುರ ಮುಖಾಂತರ ಮನವಿ ಸಲ್ಲಿಸುವ ವಿಷಯವೇನೆಂದರೆ ಸುಮಾರು ವರ್ಷಗಳಿಂದ ರಂಗಂಪೇಟೆನಲ್ಲಿ ಅಂಬೇಡ್ಕರ್ ಚೌಕ್ ಹತ್ರ ಇರ್ತಕ್ಕಂಥ ಒಂದು ಅಂಚೆ ಕಚೇರಿಯನ್ನು ಏಕಾಏಕಿ ಇವತ್ತು ತಿಮ್ಮಾಪುರಕ್ಕೆ ಸ್ಥಳಾಂತರ ಮಾಡುತ್ತಿರುವುದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರಂಗಂಪೇಟೆ ಸಮಸ್ತ ಸುತ್ತಮುತ್ತಲ ಗ್ರಾಮಸ್ಥರು ನಾವು ಖಂಡಿಸುತ್ತೇವೆ. ಯಾಕೆಂದರೆ ಅಲ್ಲಿ ಸುಮಾರು ವರ್ಷಗಳಿಂದ ಅಂಚೆ ಕಚೇರಿ ವ್ಯವಹಾರ ನಡೆಸುತ್ತಿದ್ದು ಅಲ್ಲಿ ಸುಮಾರು ಅಂಚೆ ಕಚೇರಿಯಲ್ಲಿ ಸಾಕಷ್ಟು ಸುತ್ತಮುತ್ತಲ ರಂಗಂಪೇಟೆ ಇರ್ಬೋದು, ರತ್ತಾಳ ಇರ್ಬೋದು, ದೇವರಬೋರಲ ಇರ್ಬೋದು, ದೇವಿಕೇರಿ, ತಿಮ್ಮಾಪುರ ಸೇರಿದಂತೆ ಅನೇಕ ಗ್ರಾಮಗಳ ಒಂದು ಎಲ್ಲ ವಯೋವೃದ್ಧರು, ಪೆನ್ಷನ್ ಇದ್ದವರು, ಅಕೌಂಟ್ ಇದ್ದವರು ಸಾಕಷ್ಟು ಒಂದು ಗ್ರಾಹಕರಲ್ಲಿ ವ್ಯವಹರಿಸ್ತಿದ್ದಾರೆ. ಆದರೂ ಕೂಡ ಅಲ್ಲಿ ವ್ಯವಹಾರ ಕೂಡ ಇದ್ದರೂ ಕೂಡ ತಾವು ಏಕಾಏಕಿ ಇವತ್ತು ಅಂಚೆ ಕಚೇರಿನ ಸ್ಥಳಾಂತರಿಸೋದು ನಾವು ತೀವ್ರ ಖಂಡಿಸ್ತಕ್ಕಂಥ ವಿಷಯ. ಯಾಕೆಂದರೆ ಅಲ್ಲಿ ಯಾಕಂದರೆ ಮೇನ್ ಅದು ಸೆಂಟ್ರ್ ಅಂದರೆ ಕೇಂದ್ರ ಸೆಂಟ್ರ್ ಸ್ಥಾನದಲ್ಲಿರೋದು. ಅದನ್ನು ಬಿಟ್ಟು ತಿಮ್ಮಾಪುರಲ್ಲಿ ಹೋಗ್ತಕ್ಕಂಥ ನಾಳೆ ವಯೋವೃದ್ಧರಿಗೆ ಇನ್ನಿತರಿಗೆ ಹಲವಾರು ವ್ಯವಹಾರಕ್ಕೆ ಭಾಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಕೂಡಲೇ ತಾವು ಆ ಆದೇಶವನ್ನು ಹಿಂಪಡೆದು ಕೂಡಲೇ ಅಲ್ಲೇ ಇರ್ತಕ್ಕಂಥ ಅಂಚೆ ಕಚೇರಿಯನ್ನು ಅದೇ ಜಾಗದಲ್ಲಿ ಮುಂದುವರಿಸೋಕ್ಕಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ತಾಲೂಕು ಘಟಕದ ವತಿಯಿಂದ ಒತ್ತಾಯಿಸುತ್ತೇವೆ. ಕೂಡಲೇ ತಾವು ಇಲ್ಲವಾದಲ್ಲಿ ನಾವು ಇವತ್ತೇನು ಮನವಿ ಕೊಡ್ತಾ ಇದ್ದೀವಿ, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಿ ತಮಗೆ ಎಚ್ಚರಿಕೆ ನೀಡಬೇಕಾಗ್ತಂತ ಸಂದರ್ಭದಲ್ಲಿ ನಾನು ವಿನಂತಿಸ್ತೀನಿ. ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.